ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಶಿವಮೊಗ್ಗದಿಂದ ಅರ್ಲಿ ಮಾರ್ನಿಂಗ್ 3 AM ಹೊರಟ್ವಿ. ಕಾರ್ ಪೂಜೆ ಮಾಡಿಕೊಂಡು ಪಯಣ ಭಕ್ತಿಗೀತೆ ಹಾಕ್ಕೊಂಡು ಪಯಣ ಸ್ಟಾರ್ಟ್ ಮಾಡಿದ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದು ನಾನಿವಾಗ ಹೇಳೋದಿಲ್ಲ, ನೀವೇ ನೋಡಿ. ಅಲ್ಲಿಂದ ಬೆಳಗ್ಗೆ 6:30ಗೆ ಯಡಿಯೂರು ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಮಾತುಕತೆ ಆಡ್ತಾ ಹೋಗ್ತಾ ಇದ್ವಿ. ನೀವೇ ನೋಡಿ ಏನು ಮಾತಾಡ್ತಾ ಇದ್ದೀವಿ ಅಂತ. ರೋಡ್ ಸೈಡಲ್ಲಿ ಇರೋರಿಗೆ ಸ್ವಲ್ಪ ಉದ್ಧಾರ ಮಾಡಬೇಕಲ್ವಾ, ಅವರು ಉದ್ಧಾರ ಆಗಬೇಕು. ಪಾಪ ಪೂರ್ ಇರ್ತಾರೆ. ಚೆನ್ನಾಗಿದೆ ಕಡಲೆ ಬೋಂಡ ಫುಡ್ಡು ಸಖತ್ತಾಗಿತ್ತು. ತಿನ್ಕೊಂಡು ಪಯಣ ಸ್ಟಾರ್ಟ್. ಮತ್ತೆ ನೀವು ರೋಡ್ ಸೈಡಲ್ಲಿ ಇರೋರನ್ನ ಸ್ವಲ್ಪ ಉದ್ಧಾರ ಮಾಡಿರಿ. ಸ್ವಲ್ಪ ಪೂರ್ ಇರ್ತಾರೆ, ಅದು ಬಿಟ್ಟು 5 ಸ್ಟಾರ್ ಅವ್ರನ್ನ ಇನ್ನೂ ಉದ್ಧಾರ ಮಾಡೋಕೆ ಹೋಗ್ಬೇಡಿ. ಸ್ಟಾರ್ ಹೋಟ್ಲಿಗೆ ಹೋಗಿ ನೀವು ರೋಡಿಗೆ ಬರ್ಬೇಡ್ರಿ, ಫುಟ್ಪಾತಲ್ಲಿ ತಿನ್ರಿ. ಪಾಪ ಬಡವ್ರು ಇರ್ತಾರೆ, ಒಳ್ಳೆ ಸೂಪರ್ ಟೇಸ್ಟ್ ತಿನ್ರಿ. ಒನ್ ಮೋರ್ ಅನ್ಬೇಕು ನೀವು. ನೋಡ್ರಿ ಕಡಲೆಬೇಳೆ ವಡೆ ಹೆಂಗಿದೆ. ಅದೇ 5 ಸ್ಟಾರ್ ಹೋಟೆಲ್ 10 ರೂಪಾಯಿ, ಇಲ್ಲಿ 10 ರೂಪಾಯಿ 3. ಹೆಂಗಿದೆ ಗೊತ್ತಾ ಟೇಸ್ಟು? ಸೂಪರ್. ಇದ್ರೆ ಒನ್ ಮೋರ್ ಅಂತ ಇರಬೇಕು. ಟಿಫನ್ ತಿನ್ಕೊಂಡು ಇವಾಗ ಉಮಾಮಹೇಶ್ವರಿ ಟೆಂಪಲ್ ನಿಯರ್ ಇದ್ದೀವಿ. ಉಮಾಮಹೇಶ್ವರಿ ಟೆಂಪಲ್ಗೆ ಫಸ್ಟ್ ಹೋಗ್ತಾ ಇರೋದು ನಾವು. ಟೆಂಪಲ್ಗೆ ತಲುಪಿದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅದು ಟೆಂಪಲಲ್ಲಿ ಏನಪ್ಪ ಅಂತ ಅಂದರೆ, ರಾಘವೇಂದ್ರ ಸ್ವಾಮಿ ಕೆಳಗಡೆ ಮೇಲ್ಗಡೆ ಆಂಜನೇಯ ಸ್ವಾಮಿ ಇದೆ. ಬಟ್ ಅದು ನನಗೆ ಕ್ಯೂರಿಯಾಸಿಟಿ ಇತ್ತು, ಗೈಡ್ ತಿಳ್ಕೋಬೇಕು ಅದ್ರ ಬಗ್ಗೆ ಯಾಕೆ ಈ ಥರ ಇದೆ ಅಂತಂದು. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಹೊರಟ್ವಿ ನಾವು, ನೋಡಿಕೊಂಡು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು. ಇದೊಂದು ಪುರಾತನ ದೇವಾಲಯವಾಗಿದೆ. ಇದು ಬಂದ್ಬಿಟ್ಟು ಯಡಿಯೂರು ಹತ್ರ ಜಲದಿಗೆರೆ ಎಂಬ ಗ್ರಾಮದಲ್ಲೇ ಇರೋದು. ಚಾಮುಂಡಿ ಅವತಾರದಲ್ಲಿ ವಿಜಯನಗರ ರಾಜರನ್ನು ಸಂಹರಿಸಿ ಈ ಊರಿನ ಸುತ್ತ ನೀರಿನಿಂದ, ಜಲ ಅಂದರೆ ನೀರಿನಿಂದ ಗೆರೆ ಹಾಕಿ ಇವರಿಬ್ಬರು ಅಕ್ಕ ತಂಗಿಯರು ವಿಜಯನಗರದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅಲ್ಲಿಂದ ನಂತರ ನಾವು ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಈ ಹಟ್ಟಿಲಕ್ಕಮ್ಮ ಎಲ್ಲಿರೋದಂದರೆ ಯಡಿಯೂರಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಮ್ಮನ ಹಟ್ಟಿ ಅಂತ ಕೂಡ ಕರೀತಾರೆ. ವಿಶಿಷ್ಟ ಸಂಪ್ರದಾಯ ಮತ್ತು ಎತ್ತಿನ ಅಂಗಳವಿದೆ. ಕಾಡುಗೊಲ್ಲರ ಪದ್ಧತಿ ಪ್ರಕಾರ ಪೂಜೆ ನಡೆಯುತ್ತೆ. ತಿರುಮಲೆ ಗೌಡ ಎಂಬ ಬಡವ ಪ್ರತಿದಿನ ತಿರುಮಲ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದರಂತೆ. ನಂತರ ರಣಹುಚ್ಚಪ್ಪ ಎಂಬ ವ್ಯಕ್ತಿ ಬಂದು ಆತ ಲಕ್ಕಮ್ಮ ವಿಗ್ರಹವನ್ನು ತಂದನಂತೆ. ಹಣ ಭರಿಸಲು ಸಾಧ್ಯವಿಲ್ಲ ಎಂದು ತಿರುಮಲೇಗೌಡ ಪೂಜೆ ಮಾಡಲು ನಿರಾಕರಿಸಿದ ಕಾರಣ ಆ ಗ್ರಾಮದಿಂದ ಹೊರಹಾಕಲಾಯಿತಂತೆ. ನಂತರ ಸಾಕಷ್ಟು ಸಮಸ್ಯೆಗಳು ಎದುರಾಗಿ ಕೂತಾಗ ಕೊರವಂಜಿ ಅವರು ಅವರ ಕಣ್ಣಿಗೆ ಕಾಣಿಸ್ತಾರಂತೆ. ಅವಾಗ ಅವ್ರ ತೊಂದರೆಗಳ ಬಗ್ಗೆ ಎಲ್ಲ ಹೇಳಿದಾಗ ಆ ದೇವಿ ಲಕ್ಷ್ಮಿಯನ್ನು ಪ್ರಾರ್ಥಿಸು, ಎಲ್ಲ ಸರಿ ಹೋಗುತ್ತೆ ಎಂದು ಮಾಯವಾದಳಂತೆ ಕೊರವಂಜಿ. ನಂತರ ತಿರುಮಲೇಗೌಡ ಆ ಸಾಕ್ಷಾತ್ ಲಕ್ಷ್ಮಿಯೇ ಬಂದು ನನ್ನ ಹತ್ರ ಹೇಳಿದ್ದಾಳೆ ಎಂದು ಪೂಜೆ ಮಾಡಲು ಪ್ರಾರಂಭಿಸಿದ್ದಾನಂತೆ. ಇದೇ ಹಟ್ಟಿಲಕ್ಕಮ್ಮ ದೇವಿಯ ಕತೆ. ಇಲ್ಲಿ ಪ್ರಾರ್ಥಿಸೋದ್ರಿಂದ ಏನು ಕಳ್ಕೊಂಡಿರ್ತೀವೋ ಅದು ಸಿಗುತ್ತಂತೆ. ಏನೇ ಪ್ರಾರ್ಥಿಸ್ಕೊಂಡ್ರೂ ಒಳ್ಳೆಯದಾಗತ್ತಂತೆ, ಈಡೇರುತ್ತಂತೆ. ಅಲ್ಲಿಂದ ನಾವು ಕುಣಿಗಲ್ ತಾಲೂಕಿನ ಯಡಿಯೂರು ದೇವಸ್ಥಾನಕ್ಕೆ ಬಂದ್ವಿ. ಇದು 15ನೇ ಶತಮಾನದ ಪವಾಡ ಪುರುಷರಾದ ಸಿದ್ಧಲಿಂಗೇಶ್ವರ ಅವರು ತಪಸ್ಸು ಮಾಡಿ ಜೀವಂತ ಸಮಾಧಿ ಹೊಂದಿರೋ ಜಾಗವಾಗಿದೆ. ಇಲ್ಲಿ ಸಿದ್ಧಲಿಂಗಯ್ಯನ ಶಿವಯೋಗ ಸಮಾಧಿ ಇದೆ. ಇವರು ಕಗ್ದೇರೆ ಗ್ರಾಮ ಎಂಬ ಊರಿಗೆ ಬಂದು ಊರ ಹೊರಗಿರೋ ತೋಟದಲ್ಲಿ 12 ವರ್ಷ ತಪಸ್ಸನ್ನು ಮಾಡುತ್ತಿರುತ್ತಾರಂತೆ. ಇಲ್ಲಿ ಯೋಗ ಸ್ಥಿತಿಯಲ್ಲಿದ್ದು ನಂಬಿ ಬಂದವರನ್ನು ಕಾಪಾಡುತ್ತಿರುತ್ತಾರೆಂದು ಜನಗಳ ಅಚಲ ನಂಬಿಕೆಯಾಗಿದೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮುದ್ದೆ, ಸಾಂಬಾರು, ಅನ್ನ, ಪಾಯಸ. ಸ್ಪೆಷಲಾಗಿ ಏನಂದರೆ ಮುದ್ದೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಪಾರ್ಟ್ 1 ಹೇಗಿದೆ ಅಂತ ಕಮೆಂಟ್ ಹಾಕಿ.